ಈಗಾಗಲೇ ಎಲ್ರಿಗೂ ಕೂಡ ಮಂತ್ರಿ ಆಗಲೇಬೇಕು ಅನ್ನೋ ಆಶಯ ಸಹಜವಾಗಿದೆ ಎಲ್ಲರೂ ಅಂತ ಹೇಳಿದರೆ ಯಾರೆಲ್ಲ ಶಾಸಕರಾಗಿದ್ದಾರೆ ಅವರೆಲ್ಲ ಹೇಳೋ ಮಾತು ನಿಮ್ಗೆ ಗೊತ್ತಿದೆ. ನಾವೇನು ಸನ್ಯಾಸಿಗಳೇನ್ರಿ ಅಂತ. ಮೊದಲ ಬಾರಿ ಗೆಲ್ಲಿ, ಹಲವು ಬಾರಿ ಗೆಲ್ಲಿ, ನಾನು ಕೂಡ ಮಂತ್ರಿ ಆಗಬೇಕು, ಸಚಿವ ಆಗಬೇಕು, ನಮ್ಮ ಕ್ಷೇತ್ರದ ಜನತೆಗೆ ಒಂದಿಷ್ಟು ಅಭಿವೃದ್ಧಿ ಮಾಡಬೇಕು, ಹಾಗೆಯೇ ಗೂಟದ ಕಾರನ್ನು ನಾನು ಹತ್ತಬೇಕು ಅನ್ನುವ ಆಲೋಚನೆ, ಆಕಾಂಕ್ಷೆ ಸಹಜವಾಗಿ ಇದ್ದೇ ಇರುತ್ತೆ. ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿ ಈಗ ಮೊದಲ ಸುದ್ದಿಯಾಗಿ ಅಶ್ವವೇಗ ನ್ಯೂಸ್ನಲ್ಲಿ. ಬೇಕೇ ಬೇಕು, ಮಂತ್ರಿ ಪಟ್ಟ ಬೇಕೇ ಬೇಕು, ನಾನು ಮಂತ್ರಿ ಆಗಲೇಬೇಕು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡೋರು ಒಬ್ರ ಇಬ್ರ? ಎಸ್, ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್, 80 ಟೆನ್ಷನ್ನು. ಬೆಂಗಳೂರಲ್ಲಿ ಮಂತ್ರಿ ಹೆಂಗೆ ನೀವು ಲೆಕ್ಕ ಹಾಕಿದ್ರಿ ಅಂತ ಕೇಳಕ್ಕೆ ಹೋಗಬೇಡಿ. ಬೆಂಗಳೂರಲ್ಲಿ ಮಂತ್ರಿಗಿರಿಗಾಗಿ ಭರ್ಜರಿ ಲಾಬಿ ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ಹಿರಿಯ ನಾಯಕರು, ಕಿರಿಯ ನಾಯಕರು, ಶಾಸಕರು. ಷಡಕ್ಷರಿ ಮತ್ತು ಲಕ್ಷ್ಮಣ ಸವದಿಯಿಂದ ಮಂತ್ರಿಗಿರಿ ಲಾಬಿ ಸದ್ಯಕ್ಕೆ. ಬೇರೆಯವ್ರು ಯಾರು ಮಾಡ್ತಾ ಇಲ್ವಾ ಅಂತ ಕೇಳಬೇಡಿ, ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಯಾರು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಎಸ್, ಬೇಕೇ ಬೇಕು, ಮಂತ್ರಿ ಪಟ್ಟ ಬೇಕು, ನಾನು ಮಂತ್ರಿ ಆಗಲೇಬೇಕು ಅನ್ನುವ ಆಶಯವನ್ನು ಹೊತ್ಕೊಂಡು ಈಗ ಹಲವರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯದ ಸುದ್ದಿ ಏನು ಅಂತ ಹೇಳಿದ್ರೆ, ಲಕ್ಷ್ಮಣ ಸವದಿ ಮತ್ತು ಷಡಕ್ಷರಿ ಅವರಿಂದ ಮಂತ್ರಿಗಿರಿ ಲಾಬಿ ನಡೆಸಲಾಗ್ತಾ ಇದೆ. ಷಡಕ್ಷರಿ ತಿಪ್ಟೂರಿನ ಶಾಸಕರು, ಇನ್ನು ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಈಗ ಮಂತ್ರಿಗಿರಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಮಂತ್ರಿಗಿರಿ ಸಿಗುತ್ತಾ ಸಿಗಲ್ವಾ, ಆ ಗಿರಿ ಶಿಖರವನ್ನು ಏರುವಂಥವ್ರು ಯಾರು, ಏನು ಕತೆ, ಅದ್ರ ಬಗ್ಗೆ ಈಗಾಗಲೇ ಪರ್ಮ್ಯುಟೇಷನ್, ಕಾಂಬಿನೇಷನ್, ಚರ್ಚೆ ಎಲ್ಲ ನಡೀತಾ ಇದೆ. ಎಸ್, ಯಾವಾಗಲೂ ಹೇಳ್ತಾ ಇರ್ತೀವಿ ಈ ಮಾತನ್ನು. ಸಂಪುಟ ಪುನಾರಚನೆ, ಸಂಪುಟ ವಿಸ್ತರಣೆ, ಸಂಪುಟ ಕಸರತ್ತು, ಸಂಪುಟ ಸಂಕಟ, ಈ ಮಾತುಗಳನ್ನು ಸದಾ ನಾವು ಹೇಳಲೇಬೇಕು ಅಂತ ಅನಿಸುತ್ತೆ. ಅಂತಹ ಒಂದು ಸಂದರ್ಭ ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅನ್ನೋದು. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ಹೈಕಮಾಂಡ್ ಆಗಿರಲಿ, ಈ ಪೀಕಲಾಟ ತಪ್ಪಿದ್ದಲ್ಲ. ಯಾಕಂತ ಹೇಳಿದ್ರೆ ಹಲವು ನಾಯಕರು, ಹಲವು ಆಕಾಂಕ್ಷೆಗಳು, ಹಲವು ಮಹತ್ವಾಕಾಂಕ್ಷೆಗಳು, ಮುಂದಿನ ಆಲೋಚನೆಗಳು ಎಲ್ಲವನ್ನ ಇಟ್ಕೊಂಡು ಅವರ ಜೀವನ ಪರ್ಯಂತ ಹೋರಾಟವನ್ನು ಇದಕ್ಕಾಗೆ ಮಾಡ್ತಿದ್ದೀವಿ ಅಂತ ಹೇಳಿ ಟೊಂಕ ಕಟ್ಟಿ ಲಾಬಿ ಮಾಡೋರು ಕೂಡ ಇರ್ತಾರೆ, ಅನೇಕರು ಇರ್ತಾರೆ. ಹಾಗಾಗಿ ಈ ಲಾಬಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ, ಯಾವಾಗ ಸೀಟ್ಗಳು ಭರ್ತಿ ಆಗತ್ತಲ್ಲ, ಸಂಪುಟ ಫುಲ್ ಆಯ್ತು ನೋಡ್ರಿ ಅಂತ ಹೇಳ್ತಾರಲ್ಲ, ಆವಾಗ ಒಂದು ಸ್ವಲ್ಪ ಕಡಿಮೆ ಆಗತ್ತೆ. ಅದರ್ವೈಸ್ ಇಟ್ ವಿಲ್ ನಾಟ್ ಸ್ಟಾಪ್. ದಟ್ ಇಸ್ ದ ನ್ಯೂಸ್. ಎಸ್, ಹಾಗಾದ್ರೆ ಲಿಸ್ಟಲ್ಲಿ ಯಾರೆಲ್ಲ ಇರಬಹುದು, ಯಾರೆಲ್ಲ ಇರ್ತಾರೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಈ ಅಪ್ಡೇಟ್ನಲ್ಲಿ ಯಾರು ಮಂತ್ರಿ ಆಗ್ತಾರೆ ಅಂತ ಲಿಸ್ಟ್ ರೆಡಿ ಆಗ್ತಾ ಇದೆಯಂತೆ, ಸಿದ್ಧಗೊಳ್ತಾ ಇದೆ ಪಟ್ಟಿ. ಈ ಬಾರಿಯ ಲಿಸ್ಟ್ನಲ್ಲಿ ನನ್ನ ಹೆಸರು ಇರಲೇಬೇಕು. ತಿಪಟೂರು ಕಾಂಗ್ರೆಸ್ ಶಾಸಕ ಷಡಕ್ಷರಿ ಅಪ್ಪರಿಸ್ತಾ ಇದ್ದಾರಂತೆ. ಆಷಾಢದ ಒಳಗೆ ಸಂಪುಟ ವಿಸ್ತರಣೆ ಆಗುವ ನಂಬಿಕೆ ಇಟ್ಕೊಂಡಿದ್ದಾರೆ. ಆಷಾಢ ಇಲ್ಲ ಅಂದರೆ ಶ್ರಾವಣದಲ್ಲಿ ವಿಸ್ತರಣೆ ಫಿಕ್ಸು ಅಲ್ವಾ? ಮಾಸಗಳಿಗೇನು ಕಮ್ಮಿನಾ, ಮುಹೂರ್ತಗಳಿಗೇನು ಕಮ್ಮಿನಾ? ಈ ಮುಹೂರ್ತ ಅಲ್ಲ ಅಂದರೆ ಆ ಮುಹೂರ್ತ. ಹಳೆ ಮೈಸೂರು ಭಾಗದಲ್ಲಿ ನಾನು ಒಬ್ಬನೇ ರೀ ಲಿಂಗಾಯತ ಶಾಸಕ ಅಂತ ಹೇಳ್ತಿದ್ದಾರೆ. ಯಾರು? ಷಡಕ್ಷರಿ ಅವರು. 40 ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ, ಆದ್ರಿಂದ ನಾನು ಈಗ ಮಂತ್ರಿ ಆಗೇ ಆಗ್ತೀನಿ. ನೋಡಿ, ಅವ್ರನ್ನ ಕ್ಲೇಮ್ ಮಾಡ್ಕೊಳ್ಳೋಕೆ ಏನಾದರೂ ಒಂದು ಉಪಾಧಿ ಬೇಕಲ್ಲ, ಒಂದು ಆಸರೆ ಬೇಕಲ್ಲ, ಒಂದಿಷ್ಟು ರೀಸನ್ಸ್ ಬೇಕಲ್ಲ, ಒಂದಿಷ್ಟು ಕಾಸಸ್ಗಳು ಬೇಕಲ್ಲ. ಆ ರೀಸನ್ಸ್ಗಳನ್ನು ಇಟ್ಕೊಂಡು ಅವರು ಕ್ಲೇಮ್ ಮಾಡ್ಕೋತಾ ಇದ್ದಾರೆ. ಯಾಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ, 40 ವರ್ಷ ಲಿಂಗಾಯತ ಸಮುದಾಯ, ಮೈಸೂರು ಪ್ರಾಂತ್ಯ. ನೋಡಿ, ಎಲ್ಲ 3 ಅಕ್ಷರ 3 ಪದ ಪ್ರಯೋಗ ಮಾಡಿ ಈ ಟರ್ಮ್ಗಳನ್ನು ಹೇಳ್ಕೊಂಡು ಅವರು ಲಾಬಿ ಮಾಡ್ತಾ ಇದ್ದಾರೆ. ಎಸ್, ಮಂತ್ರಿ ಆಗೇ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮುಖ್ಯಮಂತ್ರಿ ಭೇಟಿ ಬಳಿಕ ಕೆ ಷಡಕ್ಷರಿ ಅದಮ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವರಲ್ಲೇ ಪೈಪೋಟಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ, ಗಾಂಧಿನಗರ ಕ್ಷೇತ್ರದ ಶಾಸಕರು, ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ದಿನೇಶ್ ಗುಂಡೂರಾವ್ ಮತ್ತು ಗದಗದ HK ಪಾಟೀಲ್, ಎಸ್ ಜಮೀರ್ ಅಹಮದ್ ಖಾನ್, ಚಲೋರಾಯ ಸ್ವಾಮಿ, ಮಧು ಬಂಗಾರಪ್ಪ. ಯಾಕಂತ ಹೇಳಿದ್ರೆ ಇವರು ಮಂತ್ರಿಗಿರಿಯನ್ನು ಅನುಭವಿಸಿದಂಥವ್ರು ಮತ್ತು 5 ವರ್ಷಗಳು ಕೊಟ್ಟರೆ ಚೆನ್ನಾಗಿರುತ್ತಪ್ಪ ಅಂತ ಅಂದುಕೊಳ್ಳುವವರು. ಯಾರೆಲ್ಲ ಈಗ ಹೇಳಿದ್ವಲ್ಲ, ದಿನೇಶ್ ಗುಂಡೂರಾವ್, HK ಪಾಟೀಲು ಅಲ್ವೇ, ಹೀಗೆ ಆಮೇಲೆ ಜಮೀರ್ ಅಹಮದ್ ಖಾನ್. ನಾನಾ ಕಾರಣಗಳಿಗಾಗಿ ಕೆಲವೊಬ್ಬರಿಗೆ ಕೊಡಬೇಕಾಗತ್ತೆ, ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಎಲ್ಲ ತಲೆನೋವು, ತಲೆಬಿಸಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ.
ನಾಯಕ ಆದವನಿಗೆ, ಇದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದವನಿಗೆ, ಅಥವಾ ಯಾರೇ ಆಗಿರ್ಬೋದು, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾಗ ಈ ತಲೆಬಿಸಿ ಇದ್ದದ್ದೇ. ಅದನ್ನು ಎಷ್ಟು ನಯವಾಗಿ ನಾಜೂಕಾಗಿ ನಿಭಾಯಿಸ್ತಾರೆ ಅನ್ನೋದು ದಟ್ ಇಸ್ ದ ಆರ್ಟ್ ಆಫ್ ಪಾಲಿಟಿಕ್ಸ್. ನೋಡೋಣ. ಎಸ್, ಷಡಕ್ಷರಿ ಅವರ ಮಾತುಗಳನ್ನು ಕೇಳಿಸ್ಕೊಂಬರೋಣ ಬನ್ನಿ. ಆಷಾಢದೊಳಗೆ ನಾನು ಬಂದಿರತಕ್ಕಂಥದ್ದು KPCC ವಾರ್ಷಿಕ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಇಲ್ಲ, ಈಗ ಆಷಾಢದೊಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಗತ್ತೆ. ಕೆಲವು ಕಾರಣಗಳಿರ್ತದೆ, ವಿಳಂಬ ಆಗಿದೆ. ನೋಡಿದ್ರೆ ಇನ್ನೇನು ಮಾಡ್ತೀವಿ, ಶ್ರಾವಣಕ್ಕೆ ಮಾಡ್ಕೊತೀವಿ. ನಾನು ಬಂದಿರತಕ್ಕಂಥದ್ದು KPCC ವಾರ್ಷಿಕ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಇಲ್ಲ, ಈಗ ಆಷಾಢದೊಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಗತ್ತೆ. ಕೆಲವು ಕಾರಣಗಳಿರ್ತದೆ, ವಿಳಂಬ ಆಗಿದೆ. ನೋಡಿದ್ರೆ ಇನ್ನೇನು ಮಾಡ್ತೀವಿ. ಷಡಕ್ಷರಿ ಅವರ ಮಾತಾದ್ರೆ ಇನ್ನು ಲಕ್ಷ್ಮಣ ಸವದಿ ಅವರು ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. 224ರಲ್ಲಿ ಯಾವ್ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಲ್ಲ ಶಾಸಕರು ಆಕಾಂಕ್ಷಿಗಳಿದ್ದೇ ಇರುತ್ತೆ. ಅದನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ಪಕ್ಷಗಳು, ಯಾವಾಗಲೂ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಕೂಡ್ಕೊಂಡು ಒಟ್ಟಿಗೆ ತೀರ್ಮಾನ ಮಾಡ್ತಕ್ಕಂಥ ಕಾಲ ಇದೆ. ಬಹುತೇಕ 10ರಿಂದ 15 ತಾರೀಕಿನೊಳಗೆ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ. ಇಲ್ಲಿವರೆಗಿನ ಆಲೋಚನೆ ಮಾಡಿಲ್ಲ. 224ರಲ್ಲಿ ಯಾವ್ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಲ್ಲ ಶಾಸಕರು ಆಕಾಂಕ್ಷಿಗಳಿದ್ದೇ ಇರುತ್ತೆ. ಅದನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ಪಕ್ಷಗಳು, ಯಾವಾಗಲೂ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಕೂಡ್ಕೊಂಡು ಒಟ್ಟಿಗೆ ತೀರ್ಮಾನ ಮಾಡ್ತಕ್ಕಂಥ ಕಾಲ ಇದೆ. ಬಹುತೇಕ 10ರಿಂದ 15 ತಾರೀಕಿನೊಳಗೆ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ. ಇಲ್ಲಿವರೆಗಿನ ಆಲೋಚನೆ ಮಾಡಿಲ್ಲ. 224ರಲ್ಲಿ ಯಾವ್ಯಾವ ಪಕ್ಷ. ಎಸ್, ಅಫ್ಕೋರ್ಸ್ ಒಂದು ಬಿಗ್ ಚಾಲೆಂಜ್ ಇದ್ದೇ ಇರುತ್ತೆ. ಯಾರನ್ನು ತಗೊಳ್ಳೋದು, ಯಾರನ್ನು ಬಿಡೋದು ಅಂತಿರುತ್ತೆ. ಅದರಲ್ಲಿ ಹಿರಿಯರು ಬೇರೆ, ಪ್ರಭಾವಿಗಳು ಬೇರೆ, ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಇನ್ಫ್ಲೂಯೆನ್ಸ್ ಇರುತ್ತೆ. ಹಿಂಗಿರುವಾಗ ಏನು ಮಾಡೋದು ಅನ್ನೋ ಭಾವನೆ ಇದ್ದೇ ಇರುತ್ತೆ. ಎಸ್, ಈಗ ಮಾಜಿ ಸಚಿವರಲ್ಲಿ ಎಲ್ಲೆಲ್ಲಿ ಪೈಪೋಟಿ ನಡೀತಾ ಇದೆ. ಆವಾಗಲೇ ಒಂದಿಷ್ಟು ಕ್ಲೂ ಕೊಟ್ಟೆ. ದಿನೇಶ್ ಗುಂಡೂರಾವ್, HK ಪಾಟೀಲ್, ಜಮೀರ್ ಅಹ್ಮದ್ ಖಾನ್, ತದನಂತರದಲ್ಲಿ ಮಧು ಬಂಗಾರಪ್ಪ, N. ಚಲುವರಾಯಸ್ವಾಮಿ, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ. ಎಸ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆಯ ಕ್ಷೇತ್ರದ ಶಾಸಕರು, ವಸತಿ ಸಚಿವರಾಗಿ ಕೆಲಸ ಮಾಡಿದರು. ಕೃಷಿ ಸಚಿವರಾಗಿ ಚಲುವರಾಯಸ್ವಾಮಿ ಅವರು ಇದೇ ಗೌರ್ಮೆಂಟಲ್ಲಿ ಕೆಲಸ ಮಾಡಿದಂಥವರು. ಇನ್ನು ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಅವರಿದ್ದರು. ಹೀಗೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂಥ ಪ್ರತಿಯೊಬ್ಬರು ಕೂಡ. ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ಕೂಡ ಇದ್ದರು. ಇನ್ನು ಅಬಕಾರಿಯಲ್ಲಿ RB ತಿಮ್ಮಾಪುರ ಆಗಿರಬಹುದು,